ಒಬ್ಬ ರೈತ ಸತ್ತು ಹೋದ ಹಂದಿಯನ್ನು ತಂದು ಒಣಗಿದ ಬಾವಿಯೊಳಗೆ ಎಸಿತಾನೆ. ಇದನ್ನು ನೋಡಿದ ತಕ್ಷಣ 70 ಇಲಿಗಳು ಆ ಬಾವಿಯೊಳಗೆ ಜಿಗಿದು ಹಂದಿಯನ್ನು ತಿನ್ನೋದಕ್ಕೆ ಶುರು ಮಾಡುತ್ತೆ. ಎಲ್ಲವನ್ನೂ ತಿಂದು ಮುಗಿಸಿದ ಮೇಲೇ ಆ ಇಲಿಗಳಿಗೆ ಆ ಬಾವಿಯ ಎತ್ತರ ತುಂಬ ಹೆಚ್ಚಾಗಿದೆ, ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ಸತ್ಯ ಅರ್ಥ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಇಲಿಗಳಿಗೆ ಹಸಿವು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ತಾವು ಬದುಕಬೇಕೆಂಬ ಒಂದೇ ಕಾರಣಕ್ಕಾಗಿ ಆ ಇಲಿಗಳನ್ನೆಲ್ಲ ಕೂಡ ಒಂದನ್ನೊಂದು ಕಚ್ಚಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹೀಗೇ ನಡೀತಾ ಕೊನೆಗೆ ಒಂದೇ ಒಂದು ಇಲಿ ಮಾತ್ರ ಬಾವಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಆ ಒಂದು ಇಲಿಗೂ ಕೂಡ ರಕ್ತದ ಹಸಿವು ಅನ್ನೋದು ನೆತ್ತಿಗೇರಿಬಿಟ್ಟು ಕಣ್ಣುಗಳೆಲ್ಲ ಕೆಂಪಾಗಿ ಹೋಗ್ಬಿಡುತ್ತೆ. ಆಗ ಆ ರೈತ ಒಂದು ಹಗ್ಗವನ್ನು ಬಾವಿಯೊಳಗೆ ಹಾಕಿ ಆ ಇಲಿಯನ್ನು ಹೊರಗೆ ತೆಗೆದು ಮತ್ತೆ ತನ್ನ ಹೊಲಕ್ಕೆ ಬಿಟ್ಬಿಡ್ತಾನೆ. ಯಾಕೆ ಆ ರೈತನಿಗೆ ಮನಸ್ಸು ಕರಗಿತಾ? ಖಂಡಿತ ಇಲ್ಲ. ಯಾಕೆಂದರೆ ತನ್ನದೇ ಜಾತಿಯ ಇಲಿಗಳನ್ನು ತಿಂದು ರೂಢಿಯಾದ ಆ ಇಲಿಗೆ ಇನ್ನು ಮುಂದೆ ಸಾಮಾನ್ಯವಾದ ಆಹಾರ ಎಲ್ಲ ಇಷ್ಟ ಆಗೋದಿಲ್ಲ. ಅದು ರಕ್ತದ ಅಮಲಿನಲ್ಲಿ ಹೊಲದಲ್ಲಿರುವ ಉಳಿದ ಇಲಿಗಳನ್ನೆಲ್ಲ ಭೇಟಿಯಾಗೋದಕ್ಕೆ ಶುರು ಮಾಡುತ್ತೆ. ಈಗ ಆ ರೈತನ ಪ್ಲ್ಯಾನ್ ಏನಿದೆ ಸಕ್ಸಸ್ ಆಗಿ ಇಡೀ ಹೊಲದ ಇಲಿಗಳೆಲ್ಲ ಕೂಡ ನಾಶ ಆಗೋಗ್ಬಿಡುತ್ತೆ. ಮನೋವಿಜ್ಞಾನದಲ್ಲಿ ಇದನ್ನೇ ಡಿವೈಡ್ ಆ್ಯಂಡ್ ಕಾಂಕರ್ ಟ್ರ್ಯಾಪ್ ಅಂತ ಕರೀತಾರೆ. ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ನಮ್ಮ ಮೇಲಿನವರು ಎಂದಿಗೂ ನಮ್ಮೊಂದಿಗೆ ನೇರವಾಗಿ ಬಂದು ಜಗಳ ಆಡೋದಿಲ್ಲ. ಬದಲಿಗೆ ಅವರು ಕೆಳಗಿರುವವರ ಮಧ್ಯೆನೇ ಜಗಳಗಳನ್ನು ಹಚ್ಚಿ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ವಿನಾಶದ ಹಾದಿ ಹಿಡಿಯುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾರೆ. ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ, ನಮ್ಮಲ್ಲಿ ಹಲವರು ಬೇರೆಯವರನ್ನು ಸೋಲಿಸಬೇಕು ಅಂತ ಓಡಾಡ್ತಾ ಇರ್ತಾರೆ. ಆದರೆ ತಾವು ಕೂಡ ಬೇರೆಯವರ ಆಟದಲ್ಲಿ ಒಂದು ಸಣ್ಣ ದಾಳ ಆಗಿದ್ದೇವೆ ಅನ್ನೋದನ್ನೇ ಅವರಿಗೆ ಮರೆತು ಬಿಡ್ತಾರೆ, ಅವರಿಗೆ ತಿಳಿಯೋದೇ ಇಲ್ಲ. ಅದಕ್ಕೆ ಬೇರೆಯವರು ಇಡುವ ಇಂತಹ ಬಲೆಗಳಿಗೆ ಬೀಳದಂತೆ ಜಾಗರೂಕರಾಗಿರಬೇಕಾಗುತ್ತೆ. ಒಂದು ವೇಳೆ ಅಪ್ಪಿತಪ್ಪಿ ಬಿದ್ದರೂ ಕೂಡ ಅಲ್ಲಿ ಜಗಳ ಆಗೋದಕ್ಕೆ ಹೋಗಬೇಡಿ, ಬದಲಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಬರುವ ದಾರಿಯನ್ನು ಹುಡುಕಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ.